आप देख रहे हैं 7 न्यूज। मैं आपके साथ मोहम्मद सलमान जुनैदी। नमस्कार। ದಿನಾಂಕ 11/1/2026ರಿಂದ 20/1/2026 KSDL ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸಂಸ್ಥಾನದಲ್ಲಿ ಸೋಪ್ ಮೇಳವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದ್ವಿನಿಯೋಗವನ್ನು ಪಡಿಸಿಕೊಳ್ಳಬೇಕು. ಬೆಳಗ್ಗೆ 9:30ರಿಂದ ಸಂಜೆ 9 ಗಂಟೆವರೆಗೆ ಆಯೋಜಿಸಲಾಗಿದೆ ಮತ್ತು ಈ ಒಂದು ಸೋಪ್ ಮೇಳದಲ್ಲಿ 56 ಬಗೆಯ ವಿವಿಧ ಉತ್ಪನ್ನಗಳನ್ನು ಅಂದ್ರೆ ಮೈಸೂರು ಸ್ಯಾಂಡ್ಲು 75, 100 ಗ್ರಾಮ್ಸ್, 150 ಗ್ರಾಮ್ಸ್, ರೋಸು, ವೇವ್ಸ್, ಪಾಪ್ಯುಲರ್ ಸೋಪ್ಸ್, ಕಾರ್ಬಲಿಕ್, ಧೂಪು, ಅಗರಬತ್ತಿ ಮತ್ತು ಇತರೆ ಎಲ್ಲ ಕ್ಲೀನ್ ಹಾಲು, ಫ್ರೆಶ್ ಹಾಲು, ಇತರ ಎಲ್ಲಾ ಬಗೆಯ ಸೋಪುಗಳು ಮತ್ತು ಅಗರಬತ್ತಿ ಧೂಪುಗಳನ್ನು ಈ ಒಂದು ಮೇಳದಲ್ಲಿ ಆಯೋಜಿಸಲಾಗಿದೆ. 10% ಈ ಒಂದು ಸೋಪುಗಳಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ವಿ ಮತ್ತು 15% ಧೂಪು ಮತ್ತು ಅಗರಬತ್ತಿಗಳಿಗೆ ಕೊಡ್ತಾ ಇದ್ವಿ. ಇದರ ಸದ್ವಿನಿಯೋಗವನ್ನು ಸಾರ್ವಜನಿಕರು ಬಳಸಿಕೊಳ್ಬೇಕಂತೇಳಿ ಮತ್ತು ಈ ಒಂದು ಸೋಪು ಬಳಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಈ ಒಂದು ತ್ವಚೆಯ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾರ್ವಜನಿಕ ಬಂಧುಗಳು ಇದನ್ನು ಬಳಸಿಕೊಳ್ಬೇಕಂತೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಗಂಗಪ್ಪ, ಮಾರ್ಕೆಟಿಂಗ್ ಮತ್ತು ಅಡ್ಮಿನ್ ನೋಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಂ ಗಂಗಪ್ಪ, GM ಅಡ್ಮಿನ್ ಅಂಡ್ ಮಾರ್ಕೆಟಿಂಗ್. ಇಂದ 20 ಜನವರಿ 2026 ಸಾಬೂನು ಮೇಳವನ್ನು ಆಯೋಜಿಸಿದ್ದೇವೆ. ಶಿವಾನುಭವ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದೇವೆ. ಹೆಚ್ಚು ಗ್ರಾಹಕರು ಬಂದು ಸುಮಾರು 55ಕ್ಕಿಂತ ಹೆಚ್ಚು ಸಂಸ್ಥೆಯ ಉತ್ಪನ್ನಗಳು ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇವೆ. ಅವೆಲ್ಲ ಬಂದು ಒಂದೇ ಸೂರಿನಡಿ ಎಲ್ಲಾ ಲಭ್ಯವಿರತಕ್ಕಂತ ಸಾಬೂನುಗಳು, ಮಾರ್ಚಕಗಳು ಮತ್ತು ಅಗರಬತ್ತಿಗಳನ್ನು ಖರೀದಿಸಿ ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಈ ಒಂದು ಸಾರ್ವಜನಿಕ ಉದ್ಯಮ ಒಂದು ಕಂಪನಿಯನ್ನು ನೀವು ಹೆಚ್ಚಾಗಿ ಬೆಳೆಸಬೇಕು ಅಂತ ಕೇಳ್ಕೊತಿದ್ದೀನಿ. ಕಳೆದ ವರ್ಷ ಜನವರಿ 2025ರಲ್ಲಿ ನಾವು ಸೋಪ್ ಸಂತೆಯನ್ನು ಇದೇ ಜಾಗದಲ್ಲಿ ಆಯೋಜಿಸಿದ್ವಿ. ಗ್ರಾಹಕರು ನಮ್ಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ರು. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಆಗಿತ್ತು ಆಕ್ಚುಲಿ. ಸೊ ಈ ವರ್ಷ ಎಲ್ಲಾ ಗ್ರಾಹಕರಲ್ಲಿ ನಂಬನೀಯವಾಗಿ ವಿನಂತಿ ಏನ್ ಮಾಡ್ಕೋತೀನಿ ಅಂದ್ರೆ, ಈ ವರ್ಷ ನಾವು 50 ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಮಾಡ್ಬೇಕು ಅನ್ಕೊಂಡಿದೀವಿ. ಅದು ಸಾಧ್ಯ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಮಾತ್ರ. ಸೊ ಹೆಚ್ಚು ಜನಗಳು ಬರ್ಬೇಕು, ನಮ್ಮ ಸ್ವದೇಶಿ ಸಾಬೂನನ್ನು ಖರೀದಿ ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಸುಷ್ಮಾ ಆರ್, ಬ್ರಾಂಚ್ ಮ್ಯಾನೇಜರ್, ಮಂಗಳೂರು ಬ್ರಾಂಚ್. ಮಾನ್ಯ ಸಚಿವರು ಹಿಂದೆ ಎಲ್ಲ ಹೇಳಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಈಗ ಸ್ಟೇಜ್ ಏನಂತ ಹೇಳಿದ್ರೆ ಸರ್ಕಾರದ ಅನುಮತಿ ಸಿಕ್ಕಿದೆ. KDIB ನಾವು ಹಣ ಪಾವತಿ ಮಾಡೋದಕ್ಕೂ ಕೂಡ ನಿನ್ನೆ ಅನುಮತಿ ಸಿಕ್ಕಿದೆ. ಸೊ ಅದು ಪ್ರೋಸೆಸ್ ನಲ್ಲಿದೆ. ಅತಿ ಶೀಘ್ರವಾಗಿ ಆ ಲ್ಯಾಂಡ್ ಅನ್ನ ನಮ್ಮ ಹೆಸರಿಗೆ ಮಾಡಿಕೊಂಡು ಕಾರ್ಖಾನೆಯನ್ನು ಮಾನ್ಯ ಸಚಿವರ ನಿರ್ದೇಶನದಲ್ಲಿ 50 ಎಕರೆ ಮಾಡಿ. ಯಾವ್ದು ಈಗ ನಮ್ಮಲ್ಲಿ 43,000 ಮೆಟ್ರಿಕ್ ಟನ್ಸ್ ಇದೆ. ಸೊ ನಮಗೆ ಇನ್ನೂ ಕೂಡ 50,000 ಮೆಟ್ರಿಕ್ ಟನ್ಸ್ ಬೇಕಾಗುತ್ತದೆ. ಸೊ ಮಾರುಕಟ್ಟೆಗೆ ನಮಗೆ ಈಗ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಕಡೆ ಏನು ಹೊಸ ಮಿಷನ್ಗಳನ್ನು ಅಥವಾ ಹೊಸ ಫ್ಯಾಕ್ಟ್ರಿಗಳನ್ನು ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಘನ ಸರ್ಕಾರ ಈ ಒಂದು ಮಿಷನ್ಗಳನ್ನು ಅಳವಡಿಸಿ ಇನ್ನೂ ಹೆಚ್ಚು ಉತ್ಪನ್ನಗಳನ್ನು ಮಾಡಲು ಆಯೋಜಿಸಿದ್ದಾರೆ. ಈಗ ಸರ್ ಇಲ್ಲೇ ಮೊನ್ನೆ ಕೃಷಿ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳ ನಡೀತು. ಹೇಳ್ರಿ ಸರ್. ಅಲ್ಲಿ ಮೈಸೂರು ಸೋಪ್ ಅಂತ ಹೇಳಿ ಸೇಮ್ ಸೋಪಿನ ಥರನೇ ಸೋಪ್ ಕೊಡೋ ಮಾರಾಟ ಆಗ್ತಾ ಇದ್ದಾರೆ. ಅಂದರೆ ನಿಮ್ಮ ಬ್ರ್ಯಾಂಡನ್ನು ಚಾಲೂ ಮಾಡ್ತಿದ್ದಾರೆ. ಇದು ಗಮನಕ್ಕೆ ಬಂದಿದೆಯಾ? ಕಂಟ್ರೋಲಿಗೆ ಏನಾದರೂ ಮಾಡ್ತಾ ಇದ್ದೀರಾ? ಏನು ಸರ್, ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕಪ್ ಅಂತ ಹೇಳಿ ಇದೆ. ಏನಾದರೂ ಆ ಥರ ಮಾರಾಟ ಆಗ್ತಾ ಇದ್ರೆ ನಮ್ಮ ಸೇಲ್ಸ್ ಫೋರ್ಸು ಅಂತಕ್ಕಂಥವ್ರು ಇದ್ದಾರೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ. ಅವ್ರ ಕಡೆಯಿಂದ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ತನಿಖಾ ಸಂಸ್ಥೆ ಕ್ವಾಲಿಟಿ ಚೆಕಪ್ ಏನಿರುತ್ತೆ ಅದು ಚೆಕ್ ಮಾಡಿಸಿ ಆ ಥರ ಕಂಡು ಬಂದಾಗ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಸೇಮ್ ಬ್ರ್ಯಾಂಡ್ ಸೇಮ್ ಕಲರ್ ಎಲ್ಲ ಹಾಕಿ ಮೈಸೂರು ಸೋಪ್ ಅಂತಲೇ ಮಾಡ್ತಾ ಇದ್ದೀವಿ. ಅದು ಚೆಕ್ ಮಾಡ್ತೀವಿ ಸರ್. ಆ ಥರ ಇದ್ರೆ ನಮ್ಮ ಇದು ಕೊಡಿ ಸರ್ ಎಲ್ಲಿ ಅಂತೇಳಿ ಚೆಕ್ ಮಾಡಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಚೆಕ್ ಮಾಡಿ
ಗೊತ್ತಾಯ್ತು ಸರ್. ಕರೆಕ್ಟ್. ನಮ್ದು ಕೂಡ ಈಗ 20 ಗ್ರಾಮ್ ಸೋಪು, ಟ್ಯಾಬ್ಲೆಟ್ ಸೋಪ್ ಅಂತೇಳಿ ಬಿಟ್ಟಿದ್ದೀವಿ. ನಾವು ಹೇಳಿದ್ದನ್ನು ಕೂಡ ಗಮನಿಸಿದ್ದೀವಿ. ಹಿಂದೆ ಇತ್ತು, ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ R&D ಸಂಶೋಧನೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸೋಪುಗಳು ಮತ್ತು ಬೇರೆ FMCG ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪುಗಳು, ನಾವು ಯಾವ ಥರ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳೋದಂತೆ ಸರ್, ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ಒಳ್ಳೆ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಮ್ಮ ಸೋಪನ್ನ ಎಲ್ಲ ಹೋಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅನುಮತಿ ತಗೊಂಡು ನಾವು ಮಾಡ್ತೀವಿ ಸರ್. ಅದು ನಕಲಿ ಅಂತ ಸಾರ್ವಜನಿಕರು ಯಾವ ರೀತಿ ಗುರುತಿಸಬಹುದು ಅಂತ ಒಳ್ಳೆ ಪ್ರಶ್ನೆ ಸರ್. ನಾನು ಈಗಾಗಲೇ ಹೇಳಿದೆ ತಮಗೆ, ಬೇರೆ ಸೋಪ್ಸ್ ಆದರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬಳಸಿರ್ತಾರೆ. ಸಿಂಥೆಟಿಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಬೇರೆ ಯಾವ ಕಂಪನಿ ಕೂಡ ನಾವು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ನ್ಯಾಚುರಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಬೇರೆ ಸೋಪ್ ಬಳಸಿದಾಗ ನಿಮಗೆ ಹೊಗೆ ಥರ ನೊರೆ ಬರುತ್ತೆ. ಆದರೆ ನಮ್ಮ ಸೋಪು ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ, ಕಡಿಮೆನೂ ಬರೋದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಮತ್ತು ನಮ್ಮದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸೋದಿಲ್ಲ, ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಅಂದರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿರ್ತೀವಿ. ನಮ್ಮ ಉತ್ಪನ್ನಗಳು ಒಂದ್ಸಲಿ ಬಳಸ್ರಿ ಸರ್. ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಸಂತೆಯಲ್ಲಿ ಇಲ್ಲೇ ನಾವು ವ್ಯಾಪಾರ ಮೇಳ ಆಯೋಜನೆ ಮಾಡಿದ್ದೀವಲ್ಲ, ನೀವು ಬಳಸಿದ ಮೇಲೆ ನಮ್ದು ನೈಸರ್ಗಿಕ ಮತ್ತು ಬೇರೆಯವ್ರದ್ದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗುತ್ತೆ. ಈಗ ಒಂದು ಚಾಕ್ಲೇಟ್ ನೀವು ಅದನ್ನ ಏನು ಕನ್ಸ್ಯೂಮ್ ಮಾಡಿದಾಗಲೇ ನಿಮಗೆ ಅದು ಗೊತ್ತಾಗ್ತದೆ. ಸೊ ಹೀಗಾಗಿ ಅದನ್ನ ಬಳಸಿ ನೈಸರ್ಗಿಕವಾಗಿ, ಯಾಕಂದ್ರೆ ನಿಮ್ಮ ಹಳೆ ತಲೆಮಾರನ್ನು ಕೇಳಿ ಸರ್, ಮೈಸೂರು ಸ್ಯಾಂಡಲ್ ಅವತ್ತಿಂದಲೂ ಕೂಡ ಸುಗಂಧನ ಬಳಸಿಕೊಂಡೇ ಬಂದಿದೆ. ಅದು ಗೊತ್ತಾಗುತ್ತೆ. ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ, ವೆಟ್ರಿನರಿ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸುತ್ತಿಲ್ಲ. ನಾವು ಜನರ ಸೇಫ್ಟಿ ಈಸ್ ಫಸ್ಟ್ ಸರ್. ನಾವು ಲಾಭ ಈಸ್ ಫಸ್ಟ್ ಅಲ್ಲ, ನಮ್ದು ಜನರ ಸೇಫ್ಟಿ ಫಸ್ಟ್. ಆ ಹಿತದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿದ್ದೀವಿ ಸರ್. ನಮ್ದು ಕೂಡ 4-5 ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಅದೇ ರೇಟು, ಅದೇ ಇದು, ಸೇಮ್ ಕ್ವಾಲಿಟಿ ಇದೆ. ತಾವು ಬಳಸಿ ಗೊತ್ತಾಗುತ್ತೆ ತಮಗೆ ನ್ಯಾಚುರಲ್ ಅಂತ. ಅದು ಬೇರೆ ಕಂಪೇರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ, ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ. ಸರ್, ಈಗ ಉತ್ತರ ಕರ್ನಾಟಕದವರನ್ನೇ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬ್ರಾಂಚ್ ಇದೆ. ಸಾಧ್ಯ ಆದಷ್ಟು ಉತ್ತರ ಕರ್ನಾಟಕದ ಯಾರಾದರೂ ಒಳ್ಳೆಯ ರೂಪದರ್ಶಿ ಇದ್ರೆ ಉತ್ತರ ಕರ್ನಾಟಕದವ್ರನ್ನ ಬಳಕೆ ಮಾಡಿಕೊಂಡು ಅದನ್ನು ಪ್ರಾಡಕ್ಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಖಂಡಿತ ಸರ್, ತಾವು ಹೇಳಿದ್ದು ಇದಿದೆ. ಯಾರು ನಾವು ಈಗ ಆಲ್ರೆಡಿ ಸುಮಾರು ಜನನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗತಕ್ಕಂಥ ರೂಪದರ್ಶಿಗಳನ್ನು ಮತ್ತು ರಾಯಭಾರಿಗಳನ್ನು ಬಳಸಿಕೊಂಡು ನಾವು ಇದು ಮಾಡ್ತೀವಿ. ಸರ್, ಈ GST ಮಾಡ್ತೀವಲ್ಲ, ಪರ್ಚೇಸ್ ಮಾಡಿ ಬಳಕೆ ಮಾಡಿದ್ರೆ ಅದು ಬಟ್ ಈಗ ಪರ್ಚೇಸ್ ಮಾಡೋ ಬಾಕ್ಸ್ ಮೇಲೆ ಬಟ್ ಹೊರಬಂದು ಅದರ ಯಾವ್ದು ಡುಪ್ಲಿಕೇಟ್ ಮಾಡಲಿಕ್ಕಾಗಲ್ಲ. ಆ ರೀತಿ ನಾವು ಟೆಸ್ಟ್ ಮಾಡಿ ಬರೋದು ಯಾವ್ದಾದ್ರು ಇದೆ ಸರ್. ನಮ್ಮಲ್ಲಿ ISO ಮಾರ್ಕು ಅಂತೇಳಿ ಇರುತ್ತೆ ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಇರುತ್ತೆ, ಒರಿಜಿನಾಲಿಟಿ ಅಂತಕ್ಕಂಥದ್ದು, ಮತ್ತು ಬ್ರ್ಯಾಂಡ್ ಇದು ಕೂಡ ಇರುತ್ತೆ. ಡೂಪ್ಲಿಕೇಟ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ನಾವು MSIL ಜೊತೆಯೊಂದಿಗೆ ಸ್ಟಿಕ್ಕರ್ ಅನ್ನ, ಕ್ವಾಲಿಟಿ ಸ್ಟಿಕ್ಕರ್ ಅನ್ನು ಕೂಡ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ ಇಂಥ ಏನು ಫೇಕ್ ಪ್ಯಾಕ್ ಇರ್ಬೋದು, ಫೇಕ್ ಸೋಪ್ ಇರ್ಬೋದು, ಅವುಗಳನ್ನು ಗುರುತಿಸೋದಕ್ಕೆ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚು ರೆಕಗ್ನೈಸ್ ಮಾಡೋದಕ್ಕೆ ಮತ್ತು ಒರಿಜಿನಾಲಿಟಿ ಅನ್ನತಕ್ಕಂಥದ್ದನ್ನ ಪ್ರೂವ್ ಮಾಡೋದಕ್ಕೆ ಇದು ಮಾಡ್ತೀವಿ.
ಸರ್ ಈಗ GST ಕಡಿಮೆ ಆದ್ಮೇಲೆ ನೀವು ಪ್ರೈಸ್ ಕಡಿಮೆ ಮಾಡಿದ್ದೀರಿ, ಬಟ್ ಅದರಲ್ಲಿ ಗ್ರಾಮಕ್ಕೂ ಸಹ ಕಡಿಮೆ ಮಾಡಿದ್ದೀರ. ಇಲ್ಲ ಸರ್, ಸೇಮ್ ಇದೆ, ಗ್ರಾಮ್ ಏನು ಕಡಿಮೆ ಆಗಿಲ್ಲ. ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸೋಪ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋದಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಮ್ಮ ಏನು ಸಮಸ್ಯೆಯು ಹಿಂದೆ 125 PSUಗಳಿದ್ದಾವೆ ಕರ್ನಾಟಕದಲ್ಲಿ. ಅದರಲ್ಲಿ 2023-24ರಲ್ಲಿ 3ನೇ ಸ್ಥಾನದಲ್ಲಿತ್ತು. ಈಗ ಲಾಭಾಂಶದಲ್ಲಿ ದಾಖಲಿಸಿ ಈ 125ರಲ್ಲಿ 1ನೇ ಸ್ಥಾನಕ್ಕೆ ಕೂಡ ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆ ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲದೆ ಇಲ್ಲಿ ನಾವು 11/1/2026ರಿಂದ 20/1/2026ರವರೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ವಿಜಯಪುರದಲ್ಲಿ ಈ ಸೋಪ್ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಎಲ್ಲ ಸೋಪುಗಳ ಮೇಲೆ 10% ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು ಮತ್ತು ಅಗರಬತ್ತಿ, ಧೂಪು ಇವುಗಳ ಮೇಲೆ 15% ರಿಯಾಯಿತಿ ದರದಲ್ಲಿ ಸೋಪನ್ನು ಮಾರಾಟ ಮಾಡಲಾಗುವುದು. ಆದ್ದರಿಂದ ನಮ್ಮ ಈ ಒಂದು ವಿಜಯಪುರ ಜಿಲ್ಲೆಯ ಜನತೆ, ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ, ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಯ ಸೋಪನ್ನು ಬಳಸಬೇಕಂತೇಳಿ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು, ಕಾಂತಿಯುಕ್ತವಾಗಿರ್ತಕ್ಕಂಥದ್ದು, ತ್ವಚೆಗೆ ಒಳ್ಳೆಯ ಗ್ಲೋ ಅನ್ನು ಕೊಡ್ತಕ್ಕಂಥ ಒಂದು ಏಕೈಕ ಸೋಪ್ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪು. ಮತ್ತು ಯಾವುದೇ FMCG ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಗ್ರಾಹಕರೇ ನಮ್ಮ ದೇವರು. ದಯವಿಟ್ಟು ಬಳಸಿ, ನಮ್ಮ ಸಂಸ್ಥೆಯನ್ನು ಉಳಿಸಿ ಇನ್ನಷ್ಟು ಸಹಾಯ ಮಾಡಬೇಕಂತೇಳಿ ಸಂಸ್ಥೆಗೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕಡಿಮೆ ಆದ್ಮೇಲೆ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಆರ್ಡರ್ಸ್ ಪಾಸ್ ಆಗಿದೆ ಆಸ್ ಪರ್ ದಟ್ ನಾವು ಕೂಡ MRP ಕಡಿಮೆ ಮಾಡಿದ್ದೀವಿ. ಸೊ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಗ್ರಾಮೇಜ್ ಕಡಿಮೆ ಮಾಡಿಲ್ಲ, ಮಾಡ್ಲಿಕ್ಕೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಗ್ರಾಮೇಜ್ ಕಡಿಮೆ ಮಾಡಬೇಕು ಅಂತ ಅಂದ್ರೆ ನಾವು ಎಂಟೈರ್ ಡೈನೇ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಡೈನ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು 6 ತಿಂಗಳು ಬೇಕಾಗ್ತದೆ ನಮಗೆ. ಆ ದೊಡ್ಡ ಪ್ರೋಸೆಸ್. ಇನ್ಫ್ಯಾಕ್ಟ್ ಡೈ ಮಾಡೋ ಪ್ರೋಸೆಸ್ ಇಟ್ಸೆಲ್ಫ್ ಇಸ್ ವೆರಿ ಲಾಂಗ್ ಪ್ರೋಸೆಸ್. ಸೊ ಹಾಗಾಗಿ 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ತರಹದ ಗ್ರಾಮೇಜ್ ಅಲ್ಲಿ ಕಡಿಮೆ ಆಗಿಲ್ಲ. GST ನಲ್ಲಿ ಏನು ರಿಡಕ್ಷನ್ ಬಂದಿದೆ ಆ ರಿಡಕ್ಷನ್ ನಾವು ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ತಾವೆಲ್ಲ ಬಂದ